ವೆಲ್ಕಮ್ ಬ್ಯಾಕ್ ಸಾನ್ವಿ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಳೆದ ಒಂದು ಯು ಪಿ ಎಸ್ ಸಿ ಫಿಲಿಮ್ಸ್ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡ್ತಾಯಿದ್ದೆ. ಕಳೆದ ವೀಡಿಯೋದಲ್ಲಿ 4 ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ್ಯಸ್ ಇಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, 5ನೇ ಪ್ರಶ್ನೆ. ಇದು ಯು ಪಿ ಎಸ್ ಸಿ ಫಿಲಿಮ್ಸ್ನ ಸೆಟ್ ಎ ಕ್ವಶನ್ ಪೇಪರು. ಈ ಪ್ರಶ್ನೆ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಏನು ಹೇಳುತ್ತೆ? ಅಮಾಂಗ್ ದ 4 ಮೇನ್ ಫಾರ್ಮ್ಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ದ ಲೈಫ್ ರೆಕಗ್ನೈಸ್ಡ್ ಇನ್ ಜೈನಿಸಮ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂತ ಕೇಳಿದ್ದಾನೆ. ನಾಟ್ ಇನ್ಕ್ಲೂಡೆಡ್ ಇಲ್ಲಿ ದೇವ, ಗಾಡ್ಸ್, ಯಕ್ಷ, ಡೆಮಿ ಗಾಡ್ಸ್, ಮನುಷ್ಯ, ವುಮೆನ್ಸ್, ತ್ರಿಯಾಂಚ, ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್. ಸೊ ಅದಕ್ಕೆ ಆನ್ಸರು ಯಕ್ಷ ಆಗುತ್ತೆ. ಅಂದರೆ ಜೈನ ಧರ್ಮದಲ್ಲಿ ಗುರುತಿಸಲಾದಂತಹ ಜೀವದ ಅಸ್ತಿತ್ವದ 4 ಪ್ರಮುಖ ರೂಪಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೊಟ್ಟಿದ್ದಾನೆ. ದೇವ ಸೇರಿಲ್ವಾ, ಯಕ್ಷ ಸೇರಿಲ್ವಾ, ಮನುಷ್ಯ ಸೇರಿಲ್ವಾ, ತ್ರಿಯಾಂಚ ಸೇರಿಲ್ವಾ. ಸೊ ಆನ್ಸರ್ ಅದಕ್ಕೆ ಯಕ್ಷ ಸೇರಿಲ್ಲ. ಓಕೆ, ಏನು ಜೈನ ಧರ್ಮದಲ್ಲಿ ಇರುವಂತಹ ಗುರುತಿಸಲಾದಂತಹ ಈ ಜೀವದ ಅಸ್ತಿತ್ವದ 4 ಪ್ರಮುಖ ರೂಪಗಳು ಏನು ಅನ್ನೋದು ನೋಡೋದಾದರೆ, ಜೈನ ಧರ್ಮದ ತತ್ವಶಾಸ್ತ್ರದ ಪ್ರಕಾರ ಈ ಸಂಸಾರದಲ್ಲಿ ಅಂದರೆ ಜನ್ಮ ಮತ್ತು ಮರಣಗಳ ಚಕ್ರದಲ್ಲಿ ಅಂತ ಹೇಳ್ತಾರೆ ಅವರು, ಈ ಜೀವಿಗಳು ತಮ್ಮ ಕರ್ಮಕ್ಕೆ ಅನುಗುಣವಾಗಿ 4 ವಿವಿಧ ಸ್ಥಿತಿಗಳಲ್ಲಿ ಅಥವಾ ರೂಪಗಳಲ್ಲಿ ಜನ್ಮ ತಾಳ್ತವೆ ಅಂತ ಹೇಳ್ತಾರೆ. ಆ 4 ಪ್ರಮುಖ ರೂಪಗಳು ಯಾವುವು? 4 ಗತಿಗಳು ಅಂತ ಕರಿತೀವಿ, ಚತುರ್ಗತಿ ಅಂತ ಕರಿತೀವಿ. ಸೊ ಯಾವಪ್ಪ ಅಂದರೆ ಜೈನ ಧರ್ಮದಲ್ಲಿ ಗುರುತಿಸಲಾದಂಥ 4 ಮುಖ್ಯ ಅಸ್ತಿತ್ವದ ರೂಪಗಳು ಅಥವಾ ಗತಿಗಳು, ಚತುರ್ಗತಿಗಳು ಯಾವಪ್ಪ ಅಂದರೆ, ಒಂದು ದೇವಗತಿ, ಅಲ್ಲಿದೆ ಕೊಟ್ಟಿದ್ದಾನೆ ಆಪ್ಷನ್ ಎ ಅಲ್ಲಿ. ದೇವಗತಿ ಅಂದರೆ ಸ್ವರ್ಗಲೋಕದ ದೇವತೆಗಳು ಅಥವಾ ದೈವಿಕ ಜೀವಿಗಳಾಗಿ. ನೆಕ್ಸ್ಟು ಮನುಷ್ಯಗತಿ, ಸೊ ಮಾನವ ಜನ್ಮ, ಆಯ್ಕೆ ಸಿ ಯಲ್ಲಿದೆ, ಆಪ್ಷನ್ ಸಿ ಯಲ್ಲಿದೆ. ನೆಕ್ಸ್ಟು ತ್ರಿಯಾಂಚ ಅಂದರೆ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಅಂದರೆ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಮತ್ತು ಸಸ್ಯಗಳು. ಸೊ ಈ ತ್ರಿಯಾಂಚ ಗತಿಯ ತ್ರಿಯಾಂಚ. ಬಟ್ ಯಕ್ಷ ಇದೆ ಅಲ್ಲ, ಇದು ಸೇರಲ್ಲ, ಇದು ನಾಟ್ ಇನ್ಕ್ಲೂಡೆಡ್ ಆಗುತ್ತೆ. ಯಾಕಪ್ಪ ಅಂದರೆ ಜೈನ ವಿಶ್ವವಿಜ್ಞಾನ ಅಂದರೆ ಕಾಸ್ಮಾಲಜಿ ಪ್ರಕಾರ ಯಕ್ಷರು ಸ್ವತಂತ್ರವಾದ ಒಂದು ಪ್ರತ್ಯೇಕ ಗತಿ ಅಲ್ಲ. ಅದು ಇವರು ದೇವಗತಿಯ ಅಂದರೆ ದೇವತೆಗಳ ಅಡಿಯಲ್ಲಿ ಬರುವಂತಹ ವೆಂತರ ಅಂತ ಕರಿತೀವಿ. ಸೊ ವೆಂತರ ಎಂಬ ಕೆಳಹಂತದ ದೇವತೆಗಳ ಗುಂಪಿಗೆ ಇವರು ಸೇರ್ತಾರೆ. ಆದ್ದರಿಂದ ಇವರನ್ನು 4 ಮುಖ್ಯ ಮೂಲಭೂತ ರೂಪಗಳಲ್ಲಿ ಗತಿಗಳಲ್ಲಿ ಒಂದಾಗಿ ಪ್ರತ್ಯೇಕವಾಗಿ ನಾವು ಪರಿಗಣಿಸಲ್ಲ. ಸೊ ಹಾಗಾಗಿ ಕೊಟ್ಟಿರೋ ಆಪ್ಷನ್ನಲ್ಲಿ ಯಕ್ಷ ಈಸ್ ದ ನಾಟ್ ಇನ್ಕ್ಲೂಡೆಡ್ ಅಂದರೆ ಅಮಾಂಗ್ ದ 4 ಮೇನ್ ಫಾರ್ಮ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇನ್ ಲೈಫ್ ರೆಕಗ್ನೈಸ್ಡ್ ಇನ್ ಜೈನಿಸಮಲ್ಲಿ ನಾಟ್ ಇನ್ಕ್ಲೂಡೆಡ್ ಯಾವುದಂದರೆ ಯಕ್ಷ. ದೇವ ಇನ್ಕ್ಲೂಡೆಡ್, ಮನುಷ್ಯ ಇನ್ಕ್ಲೂಡೆಡ್, ತ್ರಿಯಾಂಚ ಇನ್ಕ್ಲೂಡೆಡ್. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಏನಿದು? ಇದು ಒಂದು ಕ್ವಶನ್ನು. ಇದು ಒಂದು ಏನಂದರೆ ಬಾಗ್ ಗುಹೆಗಳಲ್ಲಿರುವಂಥ ಒಂದು ಚಿತ್ರಕಲೆಗೆ ರಿಲೇಟೆಡ್ ಆಗಿದೆ. ಓಕೆ, ಏನದು? ದ ಹಲಿಸಲಾಸ್ಯ ಅಂತ ಹೇಳಿ, ದ ಹಲಿಸಲಾಸ್ಯ ಪೇಂಟಿಂಗ್ ಇನ್ ದ ಬಾಗ್ ಕೇವ್ಸ್ ರೆಪ್ರೆಸೆಂಟ್ಸ್ ಅಂತ ಕೇಳುತ್ತೆ. ಅಂದರೆ ಬಾಗ್ ಗುಹೆಗಳಲ್ಲಿರುವಂತಹ ಹಲಿಸಲಾಸ್ಯ ಚಿತ್ರಕಲೆಯು ಕೊಟ್ಟಿರೋದ್ರಲ್ಲಿ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಪ್ರತಿನಿಧಿಸುತ್ತೆ ಅಂತೇಳಿ. ಎ ಜಾಯಸ್ ಫೋಕ್ ಡ್ಯಾನ್ಸ್, ಬುದ್ಧ ಇನ್ ಮೆಡಿಟೇಟಿವ್ ಪೋಸ್, ದ ಡಿಪಿಕ್ಷನ್ ಆಫ್ ಶಿವ ಆ್ಯಂಡ್ ಪಾರ್ವತಿ ಆನ್ ಕೈಲಾಶ, ಸಮುದ್ರ ಮಂಥನ, ಚರ್ನಿಂಗ್ ಆಫ್ ದ ಓಷಿಯನ್. ಅಂದರೆ ಬಾಗ್ ಗುಹೆಗಳಲ್ಲಿ ಇರುವಂತಹ ಹಲಿಸಲಾಸ್ಯ ಚಿತ್ರಕಲೆಯು ಏನನ್ನು ಪ್ರತಿನಿಧಿಸುತ್ತೆ? ಎ ಜಾಯಸ್ ಫೋಕ್ ಡ್ಯಾನ್ಸ್ ಅಂದರೆ ಅತ್ಯಂತ ಹರ್ಷದಾಯಕ ಜನಪದ ನೃತ್ಯ, ಧ್ಯಾನಸ್ಥ ಭಂಗಿಯಲ್ಲಿರುವಂತಹ ಬುದ್ಧನ, ಅಥವಾ ಕೈಲಾಸದಲ್ಲಿರುವಂಥ ಶಿವ ಮತ್ತು ಪಾರ್ವತಿ ಚಿತ್ರನ, ಅಥವಾ ಸಮುದ್ರ ಮಂಥನ, ನಿಮಗೆ ಗೊತ್ತಾಯಿದೆ ಚರ್ನ ಓಷನ್ ಅಂತ. ಸೊ ಅದಕ್ಕೆ ಆನ್ಸರ್ ಎ ಜಾಯ್ಸ್ ಆಫ್ ಫೋಕ್ ಡ್ಯಾನ್ಸ್. ಸೊ ಅಲ್ಲಿ ಆಪ್ಷನ್ ಟಿಕ್ ಮಾಡಿದ್ದೀನಿ, ಇದೇ ಆನ್ಸರ್ ಆಗುತ್ತೆ. ಏನಿದು ಬಾಗ್ ಗುಹೆಗಳಿರುವಂಥ ಹಲಿಸಲಾಸ್ಯ ಏನಿದು ಅಂತ ನೋಡೋಣ. ಹಲಿಸಲಾಸ್ಯ ಚಿತ್ರಕಲೆ ಏನು? ಈ ಬಾಗ್ ಗುಹೆಗಳ ಹಿನ್ನೆಲೆ ನೋಡೋಣ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯಲ್ಲಿ ಬಾಗ್ ನದಿಯ ದಡದಲ್ಲಿರುವ ಈ ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತಹ 9 ಕಲ್ಲುಗಳನ್ನು ಕೊರೆದು ನಿರ್ಮಿಸಿದ ರಾಕ್ ಕಟ್ ಗುಹೆಗಳು ಅಂತ ಕರಿತೀವಿ. ಇವುಗಳನ್ನು ಸುಮಾರು ಕ್ರಿಸ್ತಶಕ 5ರಿಂದ 6ನೇ ಶತಮಾನದಲ್ಲಿ ಗುಪ್ತರ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ನಾವು ಅಂದಾಜು ಮಾಡ್ತೀವಿ. ಇಲ್ಲಿ ಹಲಿಸಲಾಸ್ಯ ಚಿತ್ರಕಲೆ ಅಂತ ಏನು? ಸೊ ಬಾಗ್ ಗುಹೆಗಳ ಪೈಕಿ ಗುಹೆ ಸಂಖ್ಯೆ 4ರಲ್ಲಿ ಇದನ್ನು ನಾವು ರಂಗಮಹಲ್ ಅಂತ ಸಹ ಕರಿತೀವಿ. ಅಲ್ಲಿ ಅತ್ಯಂತ ಪ್ರಸಿದ್ಧವಾದ ವರ್ಣಚಿತ್ರಗಳು ಕಂಡುಬರ್ತವೆ. ಇಲ್ಲಿ ಕಂಡುಬರುವ ಪ್ರಮುಖ ಚಿತ್ರಕಲೆಗಳಲ್ಲಿ ಈ ಹಲಿಸಲಾಸ್ಯ ಕೂಡ ಒಂದು. ಹಲಿಸಲಾಸ್ಯ ಏನಿದ್ರು ಹಲಿಸಲಾಸ್ಯ ಚಿತ್ರದ ವಿಷಯ ಏನಪ್ಪ ಅಂದರೆ, ಹಲಿಸಲಾಸ್ಯ ಎಂಬುದು ಒಂದು ವಿಶಿಷ್ಟವಾದ ಒಂದು ಜನಪದ ನೃತ್ಯ ಪ್ರಕಾರವಾಗಿದೆ. ಮುಖ್ಯವಾಗಿ ಏನಂದರೆ ಮಹಿಳೆಯರೆಲ್ಲ ವೃತ್ತಾಕಾರದಲ್ಲಿ ಸೇರಿ ಮಾಡುವ ಒಂದು ನೃತ್ಯದ ಚಿತ್ರ ಇದು. ಈ ಚಿತ್ರದಲ್ಲಿ ಮಹಿಳೆಯರ ಗುಂಪೊಂದು ಸಂಗೀತ ವಾದ್ಯಗಳ ತಾಳಕ್ಕೆ ತಕ್ಕಂತೆ ಅತ್ಯಂತ ಹರ್ಷಾಲೋಸದಿಂದ ನೃತ್ಯ ಮಾಡುತ್ತಿರೋದನ್ನು ಈ ಚಿತ್ರ ಬಿಡಿಸಿದ್ದಾರೆ. ಚಿತ್ರದಲ್ಲಿರುವಂತಹ ನೃತ್ಯಗಾರರ ಮುಖಭಾವ, ದೇಹದ ಭಂಗಿಗಳು ಮತ್ತು ಉಡುಪುಗಳು
ಆ ಕಾಲದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮತ್ತು ಜನರ ಜೀವಂತಿಕೆಯನ್ನು ಈ ಚಿತ್ರಗಳು ಪ್ರತಿಬಿಂಬಿಸ್ತವೆ. ಸೊ ಇಲ್ಲಿ ಕಲಾತ್ಮಕ ಶೈಲಿ ನೋಡಿದರೆ ಬಾಗ್ ಗುಹೆಗಳ ವರ್ಣಚಿತ್ರಗಳ ಪ್ರಸಿದ್ಧನೆ ಪಡೆದಿದ್ದು. ಬಾಗ್ ಗುಹೆ ವರ್ಣಚಿತ್ರಗಳಿಗೆ ಪ್ರಸಿದ್ಧವನ್ನು ಪಡೆದಿರುವಂಥ ಗುಹೆ, ಜೊತೆಗೆ ಅಜಂತ ಗುಹೆಗಳು ಸಹ ಚಿತ್ರಕಲಾ ಶೈಲಿಗೆ ಸಹ ಪ್ರಸಿದ್ಧನೆ ಪಡೆದಿವೆ. ಸೊ ಅಜಂತ ಗುಹೆಗಳ ಚಿತ್ರಕಲಾ ಶೈಲಿಗೆ ಹೋಲಿಕೆ ಆಗ್ತವೆ. ಆದರೆ ಅಜಂತ ಚಿತ್ರಗಳು ಹೆಚ್ಚಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ, ಎಸ್ಪೆಷಲಿ ಬುದ್ಧನ ಜಾತಕತೆಗೆ ಸೀಮಿತವಾಗಿದ್ದರೆ, ಈ ಮಧ್ಯಪ್ರದೇಶದಲ್ಲಿರುವಂಥ ಬಾಗ್ ಗುಹೆಗಳಿದಾವಲ್ಲ, ಇಲ್ಲಿರುವಂಥ ವರ್ಣಚಿತ್ರಗಳು ಲೌಕಿಕ ಜೀವನ, ನೃತ್ಯ, ಸಂಗೀತ ಮತ್ತು ಜನರ ದೈನಂದಿನ ಹರ್ಷೋಲ್ಲಾಸ ಕ್ಷಣಗಳಿಗೆ ಹೆಚ್ಚನ್ನು ಅವು ಬಿಂಬಿಸ್ತವೆ. ಸೊ ಹಾಗಾಗಿ ಈ ಹಲಿಸಾ ಲಾಸ್ಯ ಪೇಂಟಿಂಗ್ ಈಸ್ ರಿಲೇಟೆಡ್ ಟು ರೆಪ್ರೆಸೆಂಟ್ ಬೈ ಜಾಯ್ಸ್ ಫೋಕ್ ಡ್ಯಾನ್ಸ್. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. 7ನೇ ಪ್ರಶ್ನೆ. ಓಕೆ, ಈ ಪ್ರಶ್ನೆ ನೋಡೋಣ. ಇಲ್ಲೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ, 3 ಸ್ಟೇಟ್ಮೆಂಟ್ಸು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ದ ಯೂಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಇನ್ ಇಂಡಿಯಾ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ದ ಅರ್ಲಿಯೆಸ್ಟ್ ಎಪಿಗ್ರಫಿಕ್ ಯೂಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಇನ್ ಇಂಡಿಯಾ ಈಸ್ ಫೌಂಡ್ ಇನ್ ದ ಮಂಕಣಿ ಪ್ಲೇಟ್ಸ್ ಅಂತ ಕರಿತೀವಿ. ಮಂಕಣಿ ಪ್ಲೇಟ್ಸ್ ಫ್ರಮ್ ಗುಜರಾತ್. ಯಾವ ಕ್ರಿಸ್ತಶಕ AD ಅಥವಾ ಕ್ರಿಸ್ತಶಕ ಅಂತ ಕರೆಯೋದು 595-596. ಎರಡನೇ ಸ್ಟೇಟ್ಮೆಂಟು, ಇನ್ ದ 9th century ಪ್ಲೇಸ್ ವ್ಯಾಲ್ಯೂಸ್ ಬಿಕಮ್ ಜನರಲ್ ಇನ್ ಇನ್ಸ್ಕ್ರಿಪ್ಷನ್ ಆಲ್ ಓವರ್ ಇಂಡಿಯಾ ಅಂತ. ಥರ್ಡ್ ಸ್ಟೇಟ್ಮೆಂಟು, ದ ಪ್ಲೇಸ್ ವ್ಯಾಲ್ಯೂಸ್ ಹ್ಯಾವ್ ಬೀನ್ ಫೌಂಡ್ ಇನ್ ದ ಸಂಸ್ಕೃತ್ ಇನ್ಸ್ಕ್ರಿಪ್ಷನ್ ಇನ್ ಸೌತ್ ಈಸ್ಟ್ ಏಷ್ಯಾ ಆ್ಯಸ್ ಅರ್ಲಿ ಆ್ಯಸ್ ದ 7th century ಅಂತ ಹೇಳಿ. ಓಕೆ, ಒಟ್ಟು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಸರಿ? ಯಾವುದಕ್ಕೆ ಸಂಬಂಧಪಟ್ಟಂಗೆ? ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ, ಅಂದರೆ ಭಾರತದಲ್ಲಿ ಸ್ಥಾನ ಬೆಲೆ ಪದ್ಧತಿಯು, ಭಾರತದಲ್ಲಿ ಸ್ಥಾನ ಬೆಲೆ ಪದ್ಧತಿಯ ಬಳಕೆಗೆ ಸಂಬಂಧಪಟ್ಟಂಗೆ ಕೊಟ್ಟಿರುವಂಥ ಹೇಳಿಕೆಗಳನ್ನು ಪರಿಗಣಿಸಬೇಕು. ಮೊದಲೇ ಸ್ಟೇಟ್ಮೆಂಟು, ದ ಅರ್ಲಿಯೆಸ್ಟ್ ಎಪಿಗ್ರಫಿಕ್ ಯೂಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಇನ್ ಇಂಡಿಯಾ ಫೌಂಡ್ ಇನ್ ದ ಮಂಕಣಿ ಪ್ಲೇಟ್ಸ್. ಅದು ಮಂಕಣಿ ಪ್ಲೇಟ್ಸ್ ಫ್ರಮ್ ಗುಜರಾತ್, ಕ್ರಿಸ್ತಶಕ ಅಥವಾ AD 595-596. ಅಂದರೆ ಭಾರತದಲ್ಲಿ ಸ್ಥಾನ ಬೆಲೆ ಪದ್ಧತಿಯ ಅತ್ಯಂತ ಆರಂಭಿಕ ಶಾಸನಾಧಾರಿತ ಅಂತ ಕರಿತೀವಲ್ಲ, ಎಪಿಗ್ರಫಿಕ್ ಬಳಕೆಯು ಎಲ್ಲಿ ಕಂಡುಬರುತ್ತೆ? ಗುಜರಾತ್ ಮಂಕಣಿ ತಾಮ್ರಪಟಗಳಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಎರಡನೇ ಸ್ಟೇಟ್ಮೆಂಟು, ಇನ್ ದ 9th century ಪ್ಲೇಸ್ ವ್ಯಾಲ್ಯೂಸ್ ಬಿಕಮ್ ಜನರಲ್ ಇನ್ ಇನ್ಸ್ಕ್ರಿಪ್ಷನ್ ಆಲ್ ಓವರ್ ದ ಇಂಡಿಯಾ. 9ನೇ ಶತಮಾನದಲ್ಲಿ ಸ್ಥಾನ ಬೆಲೆಗಳ ಬಳಕೆಯು ಭಾರತಾದ್ಯಂತ ಶಾಸನಗಳಲ್ಲಿ ಸಾಮಾನ್ಯವಾಗಿ ಬಳಕೆಗೆ ಬಂತು ಅಂತ ಹೇಳ್ತಾರೆ. ಮೂರನೇ ಸ್ಟೇಟ್ಮೆಂಟು, ದ ಪ್ಲೇಸ್ ವ್ಯಾಲ್ಯೂಸ್ ಹ್ಯಾವ್ ಬೀನ್ ಫೌಂಡ್ ಇನ್ ಸಂಸ್ಕೃತ್ ಇನ್ಸ್ಕ್ರಿಪ್ಷನ್ ಇನ್ ಸೌತ್ ಈಸ್ಟ್ ಏಷ್ಯಾ ಆ್ಯಸ್ ಅರ್ಲಿ ಆ್ಯಸ್ ದ 7th century. ಆಗ್ನೇಯ ಏಷ್ಯಾದ ಸಂಸ್ಕೃತ ಶಾಸನಗಳಲ್ಲಿ 7ನೇ ಶತಮಾನದಷ್ಟು ಮುಂಚೆ ಸ್ಥಾನ ಬೆಲೆಗಳ ಬಳಕೆ ಕಂಡುಬಂತು ಅಂತ ಹೇಳ್ತಾರೆ. ಕೊಟ್ಟರೆ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಅಂದರೆ 3 ಸ್ಟೇಟ್ಮೆಂಟ್ ಸರಿ. ಆಪ್ಷನ್ ಡಿ ಸರಿ. ನೋಡೋದಾದರೆ ಇಲ್ಲೇನಾಗುತ್ತೆ ಅಂದರೆ ಕೊಟ್ಟಿರೋಂಥ 3 ಸ್ಟೇಟ್ಮೆಂಟ್ಗಳು ಹೇಗೆ ಸರಿ ಅಂತ ನೋಡಿದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಅಂದರೆ ಭಾರತ ಶಾಸನಗಳ ಮೂಲಕ ಸ್ಥಾನ ಬೆಲೆ ಪದ್ಧತಿ ಬಳಕೆಯನ್ನು ಸಾಬೀತುಪಡಿಸುವಂತಹ ಅತ್ಯಂತ ಆರಂಭಿಕ ದಾಖಲೆಯೇ ಈ ಗುಜರಾತ್ನ ಮಂಕಣಿ ತಾಮ್ರಪಟಗಳು. ಸೊ ಇಲ್ಲೇನಾಗುತ್ತೆ, ಇವುಗಳ ಕಾಲ ಕ್ರಿಸ್ತಶಕ 595-596 ಗುರುತಿಸ್ತೀವಿ. ಅಲ್ಲಿ ಆ ಒಂದು ಶಾಸನಗಳಲ್ಲಿ ಒಂದು ಸಂಖ್ಯೆಯನ್ನು ಮೆನ್ಷನ್ ಮಾಡಿದರೆ 346 346. ಸೊ ಇಲ್ಲಿ ಸ್ಥಾನ ಬೆಲೆ ಆಧಾರದ ಮೇಲೆ ಅದನ್ನು ಬರೆದಿದ್ದಾರೆ. ಸೊ ಆದ್ದರಿಂದ ಈ ಹೇಳಿಕೆ ಸ್ಟೇಟ್ಮೆಂಟ್ ನಿಜ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಆರಂಭಿಕ ಶತಮಾನಗಳು ನೋಡೋದಾದರೆ ಆರಂಭಿಕ ಶತಮಾನಗಳಲ್ಲಿ ಈ ಪದ್ಧತಿ ವಿರಳವಾಗಿ ಕಂಡುಬಂದರು. 9ನೇ ಶತಮಾನದ ವೇಳೆಗೆ ಇದು ಏನಾಯಿತು, ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮು ಭಾರತದಾದ್ಯಂತ ಶಾಸನಗಳಲ್ಲಿ ಸಾರ್ವತ್ರಿಕವಾಗಿ ಅಥವಾ ವ್ಯಾಪಕವಾಗಿ ಬಳಕೆಗೆ ಬಂತು. ಈ ಗ್ವಾಲಿಯರ್ನ ಭೋಜ ದೇವರ ಶಾಸನ ನೋಡಿದರೆ ಅಲ್ಲಿ ಹಲವು 9ನೇ ಶತಮಾನ ಶಾಸನಗಳಲ್ಲಿ ಸಹ ಶೂನ್ಯ ಮತ್ತು ಸ್ಥಾನ ಬೆಲೆ ಸ್ಪಷ್ಟ ಬೆಳೆಗೆ ಕಂಡುಬರುತ್ತೆ. ಮೂರನೇ ಸ್ಟೇಟ್ಮೆಂಟು ಸಹ ಸರಿ. ಯಾಕಂದರೆ ಈ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಥವಾ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಲಿಪಿಯ ಪ್ರಭಾವ ಗಾಢವಾಗಿತ್ತು ಆ ಟೈಮಲ್ಲಿ. ಈ ಕಾಂಬೋಡಿಯಾ, ಸುಮಾತ್ರ ಮತ್ತು ಜಾವಗಳಲ್ಲಿ ಸಿಕ್ಕಿರುವ 7ನೇ ಶತಮಾನದ ಸಂಸ್ಕೃತ ಮತ್ತು ಹಳೆಯ ಖಮೇರ್ ಶಾಸನಗಳಲ್ಲಿ ಸ್ಥಾನ ಬೆಲೆ ಪದ್ಧತಿ ಬಗ್ಗೆ, ಶೂನ್ಯದ ಬಳಕೆಯ ಬಗ್ಗೆ ಸಹ ಪತ್ತೆಯಾಗಿದೆ. ಸೊ ಉದಾಹರಣೆಗೆ ಕ್ರಿಸ್ತಶಕ 683 ಕಾಂಬೋಡಿಯಾದ ಸಾಂಬೂರ್ ಶಾಸನದಲ್ಲಿ ಕಂಡುಬರುತ್ತೆ ಸ್ಥಾನ ಬೆಲೆ ಪದ್ಧತಿ. ಸೊ ಇದು ಭಾರತದಿಂದಲೇ ಅಲ್ಲಿಗೆ ನೇರವಾಗಿ ಪ್ರಸಾರವಾಗಿತ್ತು ಎಂಬುದಕ್ಕೆ ಇದು ಒಂದು ಎಕ್ಸಾಂಪಲ್ ಸಹ ಹೌದು. ಸೊ ಕೊಟ್ಟಿರೋಂಥ 3 ಹೇಳಿಕೆಗಳು ಐತಿಹಾಸಿಕವಾಗಿ ಸರಿ. ಸೊ ಅದು 3 ಸ್ಟೇಟ್ಮೆಂಟು ಸರಿ. ಯಾವುದಕ್ಕೆ? ಭಾರತದಲ್ಲಿ ಸ್ಥಾನ ಬೆಲೆ ಪದ್ಧತಿ ಬಳಕೆಗೆ ಸಂಬಂಧಪಟ್ಟಂಗೆ 3 ಹೇಳಿಕೆಗಳು ಸರಿ ಆಗ್ತದೆ. ಓಕೆ, ಈ ಪ್ರಶ್ನೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ? 8ನೇ ಪ್ರಶ್ನೆ ಇದು ಇಂಡಸ್ ಸಿವಿಲೈಸೇಷನ್ ಬಗ್ಗೆ ಇದೆ, ಹರಪ್ಪನ್ ಟೌನ್ಸ್ ಬಗ್ಗೆ ಇದೆ. ಇಂಥ ಕ್ವಶನ್ ಎಲ್ಲ ಮಾಮೂಲಿ ರಿಪೀಟೆಡ್ ಕ್ವಶನ್ನೇ, ಸ್ವಲ್ಪ ಡಿಫ್ರೆಂಟಾಗಿ ಟೈಟಾಗಿ ಕೇಳಿದ್ದಾನೆ ಅಷ್ಟೇ, ಅಂದರೆ ಟಫ್ ಆಗಿ ಕೇಳಿದ್ದಾನೆ. ಏನಿದೆ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಆರ್ಕಾಲಜಿಕಲ್. ನೋಡಿ ಏನು ಹೇಳ್ತಾನೆ, ಆರ್ಕಾಲಜಿಕಲ್
ಆರ್ಕಾಲಜಿಕಲ್ ಫೈಂಡಿಂಗ್ಸ್ ಇನ್ ಹರಪ್ಪನ್ ಟೌನ್ಸ್ ಅಂತ ಹೇಳ್ತಾರೆ. ಅಂದರೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಆರ್ಕಾಲಜಿಕಲ್ ಫೈಂಡಿಂಗ್ ಇನ್ ಹರಪ್ಪನ್ ಟೌನ್ಸ್ ಅಂತ ಹೇಳ್ತಾರೆ. ಒಂದೇದೇನಿದೆ, ದೇರ್ ಈಸ್ ವೈಡ್ ಅಕ್ಯುರೆನ್ಸ್ ಆಫ್ ದ ಸ್ಪಿಂಡಲ್ ಓಲ್ಸ್ ಅಂತ ಕರಿತೀವಿ ಇನ್ ದ ಹೌಸ್ ಬಟ್ ಅಬ್ಸೆನ್ಸ್ ಆಫ್ ಸ್ಪಿನ್ನಿಂಗ್ ವೀಲ್ಸ್ ಅಂತೇಳಿ. ಎರಡನೇ ಸ್ಟೇಟ್ಮೆಂಟು, ವೇಟ್ ಆ್ಯಂಡ್ ಮೆಜರ್ಮೆಂಟ್ ಸ್ಕೇಲ್ಸ್ ಕಂಪ್ಲೀಟ್ ದ ಗಾರ್ಡೇಷನ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಅಂತ ಹೇಳ್ತಾರೆ. ಮೂರನೇ ಸ್ಟೇಟ್ಮೆಂಟು, ದೇರ್ ಆರ್ ಹೌಸ್ ಬಿಲ್ಟ್ ಇನ್ ಎ ಲಾರ್ಜ್ ಪಾರ್ಟ್ ಆಫ್ ವಿತ್ ಬೇಕ್ಡ್ ಬ್ರಿಕ್ಸ್ ಅರೌಂಡ್ ರಿಲೇಟಿವಿಟಿ ಸ್ಪ್ಯಾಸಿಸ್ ಕೋಟ್ಯಾಡ್ಸ್ ವಿತ್ ದೇರ್ ಓನ್ ವೆಲ್ಸ್ ಬಾತಿಂಗ್ ಪ್ಲಾಟ್ಫಾರ್ಮ್ ಆ್ಯಂಡ್ ಲಾರ್ಜ್ ರೂಮ್ಸ್ ಅಂತ ಹೇಳ್ತಾನೆ. ಮೂರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಸೊ ಆ ಸ್ಟೇಟ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಇಂಟರ್ಫರೆನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಅಬೌಟ್ ಸ್ಟೇಟ್ಮೆಂಟ್ಸ್ ಅಂತ ಕೇಳ್ತಾನೆ. ಮತ್ತೆ ಸ್ಟೇಟ್ಮೆಂಟ್ 1 ಸಜೆಸ್ಟ್ ದಟ್ ಸ್ಪಿನ್ನಿಂಗ್ ವಾಸ್ ಎ ಲೇಬರಿಯಸ್ ಆ್ಯಕ್ಟಿವಿಟಿ ಡನ್ ಅಟ್ ಹೋಮ್ ಅಂತೇಳಿ. ಸ್ಟೇಟ್ಮೆಂಟ್ 2 ಸಜೆಸ್ಟ್ ದ ಎಕ್ಸ್ಟೆಂಟ್ ಆಫ್ ದ ಸೈಂಟಿಫಿಕ್ ನಾಲೆಡ್ಜ್ ದಟ್ ದ ಹರಪ್ಪನ್ ಪೊಸೆಸ್ಡ್ ಅಂತೇಳಿ. ಸ್ಟೇಟ್ಮೆಂಟ್ 3 ಸಜೆಸ್ಟೆಡ್ ದ ಎಮರ್ಜೆನ್ಸ್ ಆಫ್ ದ ಕಾಮನ್ ಪ್ರಾಪರ್ಟಿ ಸಿಸ್ಟಮ್ ಅಂತ. ಅಂದರೆ 3 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಆ 3 ಹೇಳಿಕೆಗಳು ಅವು ಯಾವ ರೀತಿ ಇಂಟರ್ಫರೆನ್ಸನ್ನು ತೆಗೆದುಕೊಳ್ತವೆ, ಕೊಟ್ಟಿರೋದು ಇನ್ನು ಕೆಳಗೆ ಕೊಟ್ಟಿರುವಂಥ 3 ಸ್ಟೇಟ್ಮೆಂಟ್ಗಳು ಯಾವ್ಯಾವ ಸ್ಟೇಟ್ಮೆಂಟ್ಗೆ ಇಂಟರ್ಫರೆನ್ಸನ್ನು ತೆಗೆದುಕೊಳ್ತವೆ ಅಂತೇಳಿ ಕೇಳಿದ್ದಾನೆ. ಅಂದರೆ ಟೋಟಲಿ ಹರಪ್ಪನ್ ನಾಗರಿಕತೆ ಬಗ್ಗೆ ಅವುಗಳ ಒಂದು ಪುರಾತತ್ವ ಆವಿಷ್ಕಾರಗಳ ಬಗ್ಗೆ ನಾವು ತಿಳ್ಕೊಂಡು ಅವನ್ನ ನಾವು ಭಾಳ ನಿಖರವಾಗಿ ಎಕ್ಸ್ಪ್ಲೇನ್ ಮಾಡುವಾಗ ಈ ಥರ ಕ್ವಶನ್ಸ್ಗಳು ನಮಗೆ ಅರ್ಥ ಆಗ್ತವೆ. ಏನಿದೆ ನೋಡಿದ್ರೆ ಕನ್ನಡದಲ್ಲಿ ನೋಡಿದ್ರೆ, ಸೊ ಹರಪ್ಪನ್ ನಗರಗಳಲ್ಲಿ ದೊರೆತಿರುವಂತಹ ಪುರಾತತ್ವ ಆವಿಷ್ಕಾರಗಳ ಕುರಿತಾದ ಸ್ಟೇಟ್ಮೆಂಟ್ ನೋಡ್ಬಿಟ್ಟಿದ್ದಾನೆ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ, ಹರಪ್ಪನ್ ಮನೆಗಳಲ್ಲಿ ಅಂದರೆ ದೇರ್ ಈಸ್ ಎ ವೈಡ್ ಅಕ್ಯುರೆನ್ಸ್ ಆಫ್ ದ ಸ್ಪಿಂಡಲ್ ವಾಲ್ಸ್ ಇನ್ ದ ಹೌಸ್ ಬಟ್ ಅಬ್ಸೆನ್ಸ್ ಇನ್ ಸ್ಪಿನ್ನಿಂಗ್ ವೀಲ್ಸ್. ಅಂದರೆ ಹರಪ್ಪನ್ ನಗರದ ಹರಪ್ಪನ್ ಮನೆಗಳಲ್ಲಿ ಈ ಸ್ಪಿಂಡಲ್ ಓಲ್ಸ್ ಅಥವಾ ಈ ಜಿಂಕೆ ತಿರುಗಣಿಗಳು ಅಂತ ಕರಿತೀವಿ ವ್ಯಾಪಕವಾಗಿ ಕಂಡು ಬಂದಿವೆ. ಆದರೆ ನೂಲುವ ಚಕ್ರಗಳು ಸ್ಪಿನ್ನಿಂಗ್ ವೀಲ್ಸ್ ರಾಟೆ ಅಂತ ಕರಿತೀವಿ ಕಂಡು ಬಂದಿಲ್ಲ ಅಂತ ಹೇಳ್ತಾನೆ. ಎರಡನೇ ಸ್ಟೇಟ್ಮೆಂಟು, ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಸ್ಕೇಲ್ಸ್ ಇದಾವಲ್ಲ ಕಂಪ್ಲೀಟ್ ವಿತ್ ಗಾರ್ಡೇಷನ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಅಂತ ಹೇಳ್ತಾರೆ. ಅಂದರೆ ನಿಖರವಾದ ಗುರುತುಗಳನ್ನು ಹೊಂದಿರುವಂತಹ ತೂಕದ ಕಲ್ಲುಗಳು, ಅಳತೆಯ ಪಟ್ಟಿಗಳು ಈ ನಗರದಲ್ಲಿ ಪತ್ತೆಯಾಗಿದೆ ಅಂತ ಹೇಳ್ತಾನೆ. ಮೂರನೇ ಸ್ಟೇಟ್ಮೆಂಟು, ದೇರ್ ಆರ್ ಹೌಸ್ ಬಿಲ್ಟ್ ಇನ್ ಲಾರ್ಜ್ ಪಾರ್ಟ್ ವಿತ್ ಬೇಕ್ಡ್ ಬ್ರಿಕ್ಸ್ ಅರೌಂಡ್ ರಿಲೇಟಿವ್ಲಿ ಸ್ಪ್ಯಾಸಿಸ್ ಕೋಟ್ಯಾಡ್ಸ್ ವಿತ್ ದೇರ್ ಓನ್ ವೆಲ್ಸ್ ಬಾತಿಂಗ್ ಪ್ಲಾಟ್ಫಾರ್ಮ್ ಆ್ಯಂಡ್ ಲಾರ್ಜ್ ರೂಮ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿರುವಂತಹ ಈ ನಗರದಲ್ಲಿರುವಂತಹ ಮನೆಗಳು ವಿಶಾಲವಾದ ಅಂಗಳದ ಸುತ್ತಲೂ ಬಹುಪಾಲು ಸುಟ್ಟಂಥ ಇಟ್ಟಿಗೆಗಳಿಂದ ಮನೆಗಳು ನಿರ್ಮಿಸಲ್ಪಟ್ಟಿದ್ದು, ಜೊತೆಗೆ ಆ ಮನೆಗಳು ತಮ್ಮದೇ ಆದ ಸ್ವಂತ ಬಾವಿಗಳನ್ನು, ಸ್ನಾನದ ರೂಮ್ಗಳನ್ನು, ದೊಡ್ಡ ಕೋಣೆಗಳನ್ನು ಹೊಂದಿದ್ದು ಅಂತ ಹೇಳ್ತಾನೆ. ಸೊ ಈ 3 ಹೇಳಿಕೆಗಳನ್ನು ತಗೊಂಡು ನಾವು ಅವ್ರಿಗೆ ಇಂಟರ್ಫರೆನ್ಸ್ ಮಾಡೋಣ. ಯಾವ ಹೇಳಿಕೆ ಯಾವಕ್ಕೆ ಇಂಟರ್ಫರೆನ್ಸ್ ಆಗುತ್ತೆ ಆಯಾಮದಲ್ಲಿ ಅಂತ ನೋಡಿದ್ರೆ, ಹೇಳಿಕೆ 1ರ ಪ್ರಕಾರ ಅಂದರೆ ಸ್ಟೇಟ್ಮೆಂಟ್ 1 ಸಜೆಸ್ಟ್ ದಟ್ ಸ್ಪಿನ್ನಿಂಗ್ ವಾಸ್ ಎ ಲೇಬರಿಯಸ್ ಆ್ಯಕ್ಟಿವಿಟಿ ಡನ್ ಅಟ್ ಹೋಮ್. ಅಂದರೆ ಹೇಳಿಕೆ 1ರ ಪ್ರಕಾರ ನೂಲುವುದು ಏನಿತ್ತಲ್ಲ ಆ ಟೈಮಲ್ಲಿ ಮನೆಯಲ್ಲೇ ಮಾಡುವ ಒಂದು ಕಷ್ಟಕರ ಮತ್ತು ಶ್ರಮದಾಯಕ ಕೆಲಸವಾಗಿತ್ತು ಅಂತ ಹೇಳ್ತಾರೆ. ಫಸ್ಟ್ನೇ ಸ್ಟೇಟ್ಮೆಂಟ್ ನೋಡಿದಾಗ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಹೆಚ್ಚಾಗಿ ಜಿಂಕೆ ತಿರುಗುಗಳನ್ನ ಸ್ಪಿಂಡಲ್ ಹೋಲ್ಸ್ ಕಂಡು ಬಂದಿವೆ ಬಟ್ ನೂಲುವ ಚಕ್ರ ಕಂಡು ಬಂದಿಲ್ಲ. ಸೊ ಆ ಹೇಳಿಕೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನೂಲುವುದು ಮನೆಯಲ್ಲಿ ಮಾಡುವ ಒಂದು ಕಷ್ಟವಾದ ಕೆಲಸ, ಶ್ರಮದಾಯಕ ಕೆಲಸ ಆಗಿತ್ತು ಅಂತ ಹೇಳುತ್ತಾ ಅಂತ ಕೇಳಿದ್ದಾನೆ. ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಅಲ್ಲಿ ಅವರು ನಿಖರವಾದ ಗುರುತುಗಳನ್ನು ಹೊಂದಿರುವಂತಹ ಅಂದರೆ ವೇಟ್ ಆ್ಯಂಡ್ ಮೆಜರ್ಮೆಂಟ್ ಸ್ಕೇಲ್ಸ್ ಕಂಪೇರ್ಡ್ ವಿತ್ ಗಾರ್ಡೇಷನ್ ಹ್ಯಾವ್ ಬಿನ್ ಡಿಸ್ಕವರ್ಡ್. ಅಂದರೆ ನಿಖರವಾದ ಮೆಜರ್ಮೆಂಟ್ ಅಂದರೆ ನಂಬರನ್ನು ಹೊಂದಿರುವಂತಹ ತೂಕದ ಕಲ್ಲುಗಳನ್ನು, ಅಳತೆಯ ಪಟ್ಟಿಗಳು ಪತ್ತೆಯಾಗಿದ್ದಾವೆ ನಗರದಲ್ಲಿ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಪ್ರಕಾರ ಹರಪ್ಪನ್ ನಗರದ ಜನರು ಅಂದರೆ ದ ಹರಪ್ಪನ್ ಸ್ಟೇಟ್ಮೆಂಟ್ 2 ಸಜೆಸ್ಟ್ ದ ಎಕ್ಸ್ಟೆಂಟ್ ಆಫ್ ದ ಸೈಂಟಿಫಿಕ್ ನಾಲೆಡ್ಜ್. ಅಂದರೆ ಹರಪ್ಪನ್ ನಗರದ ಜನರು ಹರಪ್ಪನರ್ ಅಂತ ಕರಿತೀವಲ್ಲ ಅವರು ವೈಜ್ಞಾನಿಕ ಜ್ಞಾನದ ಮಟ್ಟ ನಮಗೆ ತಿಳಿಯುತ್ತೆ. ಸೊ ಸ್ಕೇಲೆಲ್ಲ ಗೊತ್ತಿತ್ತಂದರೆ ನಮಗೆ ತಿಳಿಯುತ್ತೆ ಅಂತ ಹೇಳುತ್ತೆ ಎರಡನೇ ಸ್ಟೇಟ್ಮೆಂಟ್. ಸೊ ಇಂಟರ್ಫರೆನ್ಸ್ ಮಾಡ್ಕೊಂಡಾಗ ಇನ್ನು ಇಂಟರ್ಫರೆನ್ಸ್ 3ನೇ ಸ್ಟೇಟ್ಮೆಂಟ್ ಮಾಡ್ಕೊಂಡಾಗ ಏನು ಹೇಳುತ್ತೆ, 3ನೇ ಹೇಳಿಕೆ ಪ್ರಕಾರ ಸುಟ್ಟ ಇಟ್ಟಿಗೆಗಳನ್ನು ಮನೆ ಕಟ್ಟಿದ್ರು, ಜೊತೆಗೆ ಅವರು ತಮ್ಮದೇ ಆದ ಸ್ನಾನಗೃಹಗಳನ್ನು ಹೊಂದಿದ್ರು, ತಮ್ಮದೇ ಆದಂತಹ ಬಾತ್ರೂಮ್ ಹೊಂದಿದ್ರು, ತಮ್ಮದೇ ಆದ ಉಳ್ಕೊಳೆಗಳು ಹೊಂದಿದ್ರು ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರ ಅವರು ಸಮೂಹ ಆಸ್ತಿ ವ್ಯವಸ್ಥೆ ಉದಯವಾಗಿತ್ತು ಅಂತ ಹೇಳೋದು. ಥರ್ಡ್ ಸ್ಟೇಟ್ಮೆಂಟ್ ಸಜೆಸ್ಟೆಡ್ ಎಮರ್ಜೆನ್ಸ್ ಆಫ್ ಕಾಮನ್ ಪ್ರಾಪರ್ಟಿ ಸಿಸ್ಟಮ್. ಅಂದರೆ ಅಲ್ಲಿ ಈ 3 ಸ್ಟೇಟ್ಮೆಂಟ್ ನೋಡಿದಾಗ ನಮಗೆ ಆ ಜನರು ಹರಪ್ಪನ್ ನಾಗರಿಕ ಜನರು ಸಮೂಹ ಆಸ್ತಿ ವ್ಯವಸ್ಥೆಯನ್ನು ಹೊಂದಿದ್ರು. ಆ ಟೈಮಲ್ಲಿ ಅದು ಉದಯವಾಯಿತು. ಆ ಟೈಮಲ್ಲಿ ಆ ಥರ ಕಮ್ಯುನಿಟಿ ಪ್ರಾಪರ್ಟಿ ಸಿಸ್ಟಮ್ ಇತ್ತು ಅಂತ ಹೇಳ್ತಾರೆ. ಸೊ ಇವು ಎಲ್ಲ ನೋಡುವಾಗ ಯಾವ್ದು ಸರಿ ಅಂತ ಈ ಕ್ವಶನ್. ಇದು ಓದಲಿಕ್ಕೆ ತುಂಬ ಹೊತ್ತು ಬೇಕು, ಇದು ತಿಳ್ಕೊಳ್ಳೋಕ್ಕೆ ತುಂಬ ಹೊತ್ತು ಬೇಕು. ಇನ್ನು ಹೆಂಗೆ ಸಡನ್ನಾಗಿ ಆನ್ಸರ್ ಮಾಡ್ತಾರೆ ಗೊತ್ತಿಲ್ಲ ಎಕ್ಸಾಮಲ್ಲಿ.
ಅದೇ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆ 3 ಸ್ಟೇಟ್ಮೆಂಟಲ್ಲಿ ಇದು ಈ ಥರ ಆಗಿತ್ತು, ಈ ಥರ ಇತ್ತು, ಈ ಥರ ಇತ್ತು ಅಂತ ನಾವು ಗೆಸ್ ಮಾಡಬೇಕು. ಆ ಸ್ಟೇಟ್ಮೆಂಟ್ ಮೇಲೆ ನಾವು ಗೆಸ್ ಮಾಡಬೇಕು. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ ನೋಡೋದು. ಆನ್ಸರ್ ಇದಕ್ಕೆ 1 and 2 ಅಷ್ಟೇ ಸರಿ ಆಗುತ್ತೆ. ಆನ್ಸರ್ ಏನಿದಕ್ಕೆ 1 and 2 ಅಷ್ಟೇ ಸರಿ. ಯಾವುದು 1 and 2, 1 and 2 ಎ. ಸೊ ಆಪ್ಷನ್ ಎ ಸರಿ. ಸ್ಟೇಟ್ಮೆಂಟ್ 1 ಸಜೆಸ್ಟ್ ದಟ್ ಸ್ಪಿನ್ನಿಂಗ್ ವಾಸ್ ಎ ಲೇಬರ್ಸ್ ಆ್ಯಕ್ಟಿವಿಟಿ ಡನ್ ಅಟ್ ಹೋಮ್ ಆಗಿತ್ತು, ಸರಿ. ಸ್ಟೇಟ್ಮೆಂಟ್ 2 ಸಜೆಸ್ಟ್ ದಟ್ ದ ಎಕ್ಸ್ಟೆಂಟ್ ಆಫ್ ದ ಸೈಂಟಿಫಿಕ್ ನಾಲೆಜ್ ದಟ್ ದ ಹರಪ್ಪನ್ ಪೊಸೆಸ್ಡ್ ಅಂತ. ಓಕೆ, ಹೇಗೆ ಅಂತ ನೋಡೋಣ. ನಾವು 7ಕ್ಕೆ 1 ಮತ್ತು ಅದರ ಇಂಟರ್ಫರೆನ್ಸ್ ನೋಡೋದಾದರೆ, ಫಸ್ಟ್ 7ಕ್ಕೆ 1 ಇಂಟರ್ಫರೆನ್ಸ್ ನೋಡೋದಾದ್ರೆ ಏನಿತ್ತು, ಹರಪ್ಪನ್ ನಗರ ಮನೆಗಳಲ್ಲಿ ಈ ಸ್ಪಿಂಡಲ್ ಓಲ್ಸ್ ವ್ಯಾಪಕ ಕಂಡು ಬಂದವು ಅಂತ ಹೇಳುತ್ತಲ್ಲ, ಆದರೆ 100 ಚಕ್ರಗಳು ಇರಲಿಲ್ಲ ಅಂತ ಹೇಳುತ್ತಲ್ಲ. ಸೊ ಅದರ ಪ್ರಕಾರ ನೋಡೋದಾದ್ರೆ, ವಿಶ್ಲೇಷಣೆ ಮಾಡೋದು, ಇಂಟರ್ಫರೆನ್ಸ್ ಮಾಡೋದಾದರೆ, ನೂಲುವ ಚಕ್ರಗಳಿಲ್ಲದೆ ಕೇವಲ ಈ ಸ್ಪಿಂಡಲ್ಸ್ಗಳಿಂದ ಕೇವಲ ಕೈ ತಿರುಗಣಿಗಳಿಂದ ಬಳಸಿ ನೂಲನ್ನು ತೆಗೆದು ಬಟ್ಟೆಯನ್ನು ಅತ್ಯಂತ ಕಷ್ಟಕರ ಮತ್ತು ಹೆಚ್ಚಿನ ಶ್ರಮ ಬೇಡುವ ಕೆಲಸ ಆಯಿತು ಬಟ್ಟೆ ತಯಾರು ಮಾಡೋದು. ಸೊ ಸ್ಪಿನ್ನಿಂಗ್ ವೀಲ್ ಇರಲಿಲ್ಲ ಅಲ್ಲಿ ಅಲ್ವಾ. ಸೊ ಕೈಯಲ್ಲಿ ಅವರು ಬಟ್ಟೆ ಮಾಡೋದ್ರಿಂದ ಅದು ಅತ್ಯಂತ ಕಷ್ಟಕರ ಕೆಲಸ ಆಗಿತ್ತು. ಅವು ಹೆಚ್ಚಾಗಿ ಕಂಡು ಬಂದವಂತಂದರೆ ಸೊ ಅದೊಂದು ಕಷ್ಟಕರವಾದ ಕೆಲಸ ಆಗಿತ್ತು ಮನೆಯಲ್ಲಿ ಅಂತ ನಾವು ಇಂಟರ್ಫರೆನ್ಸ್ ಮಾಡ್ಬೋದು, ಅನುಮಾನ ವ್ಯಕ್ತಪಡಿಸ್ಬೋದು. ಅಂದರೆ ನೂರು ಚಕ್ರಗಳಿಲ್ಲದೆ ಕೇವಲ ಕೈ ತಿರುಗುಗಳನ್ನು ಬಳಸಿ ನೂರು ತೆಗೆಯುವುದು ಅತ್ಯಂತ ಕಷ್ಟಕರ ಹೆಚ್ಚಿನ ಶ್ರಮ ಬೇಡುವ ಕೆಲಸವಾಗಿತ್ತು ಅಂತ ಅನುಮಾನ ಪಡ್ಬೋದು. ಯಾಕಂದರೆ ಅವು ಅಷ್ಟೇ ಕಂಡು ಬಂದಿದ್ದಾವಲ್ಲಿ, ಅವು ಸ್ಪಿಂಡಲ್ ಓಲ್ಸ್ ಕಂಡು ಬಂದಿದೆ, ಬಟ್ ಸ್ಪಿನ್ನಿಂಗ್ ವೀಲ್ಸ್ ಕಂಡು ಬಂದಿಲ್ಲ. ಸೊ ಹಾಗಾಗಿ ಮನೆಗಳಲ್ಲಿ ಇವುಗಳು ದೊರೆತಿರೋದ್ರಿಂದ ಇದು ಮನೆಯಲ್ಲಿ ಮಾಡುತ್ತಿದ್ದ ಶ್ರಮದಾಯಕ ಕೆಲಸವಾಗಿತ್ತು ಎಂಬ ಅನುಮಾನ ನಮಗೆ ಸರಿಯಾಗಿದೆ. ಫಸ್ಟ್ನೇ ಸ್ಟೇಟ್ಮೆಂಟು ಸಜೆಸ್ಟ್ ಮಾಡೋದು ಸರಿ ಇದೆ. ಇನ್ನು 2ನೇ ಸ್ಟೇಟ್ಮೆಂಟ್ ಸಜೆಸ್ಟ್ ಮಾಡೋದು ನೋಡೋದಾದರೆ, ಅನುಮಾನ ಪಡೋದು ನೋಡೋದಾದರೆ ಇಂಟರ್ಫರೆನ್ಸ್ ಏನು ಮಾಡುತ್ತೆ. ಸೊ ನಲ್ಲಿ ನಿಖರವಾದ ಗುರುತುಗಳು ಇರುವಂಥ ಮಾಪನಾಂಕ ನಿರ್ಣಯಗಳನ್ನು ಗುರುತಿಸುವಂಥ ತೂಕ ಮತ್ತು ಅಳತೆ ಪಟ್ಟಿಗಳು ಕಂಡುಬರೋದ್ರಿಂದ ಹರಪ್ಪ ನಾಗರಿಕತೆ ಕಂಡುಬರೋದು ಅವರ ಒಂದು ವೈಜ್ಞಾನಿಕ ಜ್ಞಾನ ಮಟ್ಟ. ಏನೇಳುತ್ತೆ ಇಂಟರ್ಫರೆನ್ಸು. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ, ಏನು ಸಜೆಸ್ಟ್ ಮಾಡಿದ, ಹರಪ್ಪನವರು ತೂಕ ಮತ್ತು ಅಳತೆಗಳಲ್ಲಿ ನಿಖರವಾದ ಮತ್ತು ಏಕರೂಪದ ವ್ಯವಸ್ಥೆಯನ್ನು ಹೊಂದಿದ್ದರು ಅಂತೇಳಿ ಹೇಳುತ್ತೆ. ಸೊ ಅಂದರೆ ಉದಾಹರಣೆಗೆ 16 ಗುಣಕಗಳಲ್ಲಿ ತೂಕದ ಕಲ್ಲುಗಳು ದೊರೆತಿರೋದು. ಸೊ ಇದು ಅವರಲ್ಲಿದ್ದಂಥ ಉನ್ನತ ಮಟ್ಟದ ಗಣಿತ ಮತ್ತು ವೈಜ್ಞಾನಿಕ ಜ್ಞಾನವನ್ನು ತೋರಿಸುತ್ತೆ. ತೋರಿಸುತ್ತೆ. ಆ ಟೈಮಲ್ಲಿ ಕಂಡು ಬಂದವ ಅಂದರೆ ಅವ್ರು ನಾಲೆಡ್ಜ್ ಇತ್ತು ಅಂತ ಅರ್ಥ. ಸೊ ಅನುಮಾನ 2 ಸಹ, ಇಂಟರ್ಫರೆನ್ಸ್ 2 ಸಹ ಸ್ಟೇಟ್ಮೆಂಟ್ 2ಗೆ ಸಲಹೆಗೆ ಸಂಬಂಧಪಟ್ಟ ಸಜೆಸ್ಟಿಗೆ ಅಂದರೆ ಆ ಸ್ಟೇಟ್ಮೆಂಟು ಸಜೆಸ್ಟ್ ಮಾಡೋದು ಸರಿ ಇದೆ. ಏನಿದೆ, ಅವರು ಹೆಚ್ಚಿನ ಮಟ್ಟದ ಜ್ಞಾನವನ್ನು ತಿಳುವಳಿಕೆಯನ್ನು ಹೊಂದಿದ್ರು ಯಾವುದರಿಂದ, ಅವರಲ್ಲಿ ದೊರೆತಿರುವಂತಹ ನಿಖರವಾದ ಮಾಪನಕಗಳಿಂದ. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟು ಏನು ಹೇಳುತ್ತೆ, ಅನುಮಾನ ವ್ಯಕ್ತಪಡಿಸೋಣ. 3ನೇ ಸ್ಟೇಟ್ಮೆಂಟ್ ಪ್ರಕಾರ ಅವರು ಕಾಮನ್ ಪ್ರಾಪರ್ಟಿ ಸಿಸ್ಟಮನ್ನು ಹೊಂದಿದ್ರು ಅಂತೇಳಿ ಅಲ್ಲ, ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಹರಪ್ಪನ ಮನೆಗಳು ವಿಶಾಲವಾದ ಮನೆಗಳನ್ನು ಸುಟ್ಟೆಟಿಕೆಗಳನ್ನು ಕಟ್ಕೊಂಡಿದ್ರು. ಓಕೆ, ಅವರು ವಿಶಾಲವಾದ ಸ್ವಂತ ಬಾವಿ ಸ್ಥಾನ ವೇದಿಕೆಗಳನ್ನು ಹೊಂದಿದ್ರು ಅಂತ ಓಕೆ, ದೊಡ್ಡ ಕೋಟೆಗಳನ್ನು ಹೊಂದಿದ್ರು, ದೊಡ್ಡ ಉಪ್ಪಣಿಗಳನ್ನು ಹೊಂದಿದ್ರು ಅನ್ನೋದು ಓಕೆ. ಬಟ್ ಅನುಮಾನ 3 ಪ್ರಕಾರ ಕಾಮನ್ ಪ್ರಾಪರ್ಟಿ ಆಗಿರಲಿಲ್ಲ ಅದು ಇಂಟರ್ಫರೆನ್ಸ್ ಪ್ರಕಾರ. ಸೊ ಅದು ಸಜೆಸ್ಟ್ ಮಾಡಲ್ಲ ಅದನ್ನು, ಅದು ಆ ಅನುಮಾನ ಸಜೆಸ್ಟ್ ಮಾಡಲ್ಲ ಅದು. ಯಾಕೆಂದರೆ ಇಲ್ಲಿ ಒಳಗಡೆ ಒಂದು ಸ್ವಂತ ಬಾವಿ, ಸ್ನಾನದ ಗೃಹಗಳು ಅವೆಲ್ಲ ಖಾಸಗಿ ವ್ಯವಸ್ಥೆ, ಖಾಸಗಿ ಪ್ರಾಪರ್ಟಿಗಳಾಗ್ತವೆ. ಯಾವುದೇ ಕಾರಣಕ್ಕೂ ಅವು ಕಾಮನ್ ಪ್ರಾಪರ್ಟಿ ಆಗಲ್ಲ. ಸೊ ಹಾಗಾಗಿ ವೈಯಕ್ತಿಕ ಗೋಪ್ಯತೆಯಲ್ಲಿ ಅವರು ನೀಡುತ್ತಿದ್ದ ಪ್ರಾಮುಖ್ಯತೆಯನ್ನು ತೋರಿಸುತ್ತೆ ಹೊರತು ಆ ದೊರೆತಿರುವಂಥ ವಸ್ತುಗಳು ಆ ಥರ ಮನೆಗಳಿರೋದ್ರಿಂದ ಅದು ವೈಯಕ್ತಿಕ ಒಂದು ಗೋಪ್ಯತೆ ಪ್ರಾಮುಖ್ಯತೆ ತೋರಿಸುತ್ತೆ ಹೊರತು ಸಮೂಹ ಆಸ್ತಿ ವ್ಯವಸ್ಥೆ ಕಾಮನ್ ಪ್ರಾಪರ್ಟಿ ಸಿಸ್ಟಮ್ನ ಸಮೂಹ ಆಸ್ತಿ ವ್ಯವಸ್ಥೆ ಆಗಿರಲಿಲ್ಲ. ಇಡೀ ನಗರಕ್ಕೆ ಒಂದೇ ಸಾರ್ವಜನಿಕ ಬಾವಿ, ಒಂದೇ ಸ್ನಾನಗೃಹ ಇರಲಿಲ್ಲ. ಬಟ್ ನಾವು ಮೆಹಂಜೋದಾರೋ ಎಕ್ಸಾಂಪಲ್ ನೋಡಿದ್ರೆ ಅಲ್ಲಿ ಒಂದು ಸ್ನಾನಗೃಹ ಇತ್ತು ಅಂತ ಹೇಳ್ತೀವಿ. ಇಲ್ಲಿ ಸ್ವಂತ ಬಾವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಪ್ರೈವೇಟ್ ವೆಲ್ ಅಂತ ಕೊಂಡಿರೋದ್ರಿಂದ ಪ್ರೈವೇಟ್ ಬಾತಿಂಗ್ ರೂಮ್ಸು, ಓನ್ ವೆಲ್ಸು, ಬಾತಿಂಗ್ ಪ್ಲ್ಯಾಟ್ಫಾರ್ಮು, ಲಾರ್ಜ್ ರೂಮ್ಸ್ ಕೊಟ್ಟಿರೋದ್ರಿಂದ ಇಲ್ಲಿ ಸಮೂಹ ಪ್ರಾಪರ್ಟಿ ಸಿಸ್ಟಮ್ ಇರಲಿಲ್ಲ, ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಸಿಸ್ಟಮ್ ಇತ್ತು. ಸೊ ಇಂಟರ್ಫರೆನ್ಸ್ 3 ಅನುಮಾನ ವ್ಯಕ್ತಪಡಿಸೋದು 3ನೇ ಹೇಳಿಕೆಗೆ ನಾವು ತಪ್ಪಾಗುತ್ತೆ. ಸೊ ಆಪ್ಷನ್ 2 1 and 2 ಓನ್ಲಿ ಇಂಟರ್ಫರೆನ್ಸು ಸರಿಯಾಗುತ್ತೆ. ಸಜೆಸ್ಟ್ ಮಾಡೋದು ಸರಿಯಾಗುತ್ತೆ ಫಸ್ಟ್ನೇ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್. ಸೊ ಆದ್ದರಿಂದ ಅನುಮಾನ 3 ಏನಿದೆ ಕೊಟ್ಟಿದ್ದಾನೆ ಅದು ತಪ್ಪಾಗುತ್ತೆ. ಸೊ ಆನ್ಸರ್ ಏನಾಗುತ್ತೆ 1 and 2 ಆಗುತ್ತೆ. ಈ ಪ್ರಶ್ನೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ.